ನೀವು ಚೆನ್ನಾಗಿದ್ರೆ ಸಾಕಾ? ನಿಮ್ಮ ಕಾರ್ ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ, ಅದು ಕೂಡ ಜಸ್ಟ್ 5 ಮಿನಿಟ್ಸ್ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಜಸ್ಟ್ 5 ಮಿನಿಟ್ಸ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951ಗೆ ವಾಟ್ಸಪ್ ಮಾಡಿ, ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ. ಬಾಡಿಗೆ ಮನೆಗಳಲ್ಲಿ ಸಂಪ್ ಮತ್ತೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡೋದು ಆ ಮನೆ ಮಾಲೀಕರ ರೆಸ್ಪಾನ್ಸಿಬಿಲಿಟಿ. ಆದರೆ ಅವರು ಈ ರೆಸ್ಪಾನ್ಸಿಬಿಲಿಟಿನ ತಪ್ಪಿಸ್ಕೊಳ್ಳಿಕ್ಕೆ ಟೆನೆಂಟ್ಗಳಿಗೆ ವಹಿಸ್ತಾರೆ. ಒಂದು ವೇಳೆ ಟೆನೆಂಟ್ಗಳು ಕೇಳಿದ್ರೆ, ಈ ಮನೆಯಲ್ಲಿ ಇರುವವರು ನೀವೇ, ಸಂಪ್ ಮತ್ತೆ ಓವರ್ ಹೆಡ್ ಟ್ಯಾಂಕ್ನ ಯೂಸ್ ಮಾಡ್ತಿರುವವರು ನೀವೇ, ಹಾಗಾಗಿ ಇದರ ಕ್ಲೀನಿಂಗ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ, ಬೇಕಿದ್ರೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಪ್ರತಿ ತಿಂಗಳು ಬಾಡಿಗೆ ಕಟ್ಟಿ ಸಂಪನ್ನು ಕ್ಲೀನ್ ಮಾಡಬೇಕು, ಓವರ್ ಹೆಡ್ ಟ್ಯಾಂಕನ್ನು ಕ್ಲೀನ್ ಮಾಡಬೇಕು ಅಂತಂದರೆ ನಿಮಗೆ ತುಂಬ ಬರ್ಡನ್ ಆಗುತ್ತೆ. ಸಂಪ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಆಲ್ 1500ರಿಂದ 2000 ರೂಪಾಯಿ ತನಕ ಚಾರ್ಜ್ ಆಗಬಹುದು, ಡಿಪೆಂಡಿಂಗ್ ಆನ್ ಮಾರ್ಕೆಟ್, ಡಿಪೆಂಡಿಂಗ್ ಆನ್ ಪ್ಲೇಸಸ್. ಹಾಗಾಗಿ ಅಗ್ರಿಮೆಂಟ್ನಲ್ಲಿ ನೀವು ಸಂಪ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಿಸೋದು ಯಾರ ಜವಾಬ್ದಾರಿ, ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಬರೆಸ್ಕೊಳ್ಳಿ. ನಿಮ್ಗೆ ಓಕೆ ಅಂದರೆ ಮುಂದುವರಿಬಹುದು. ಆದರೆ ನೆನಪಿರಲಿ, ಪ್ರತಿ 6 ತಿಂಗಳಿಗೊಮ್ಮೆ ಸಂಪ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಬೇಕು. ಇದರಿಂದ ಸಂಪ್ ಅಥವಾ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಯಾವುದೇ ರೀತಿ ಪಾಚಿ ಅಥವಾ ಹುಳ ಉಪ್ಪಟೆಗಳು ಬರಲಿಕ್ಕೆ ಚಾನ್ಸ್ ಇರೋದಿಲ್ಲ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಂಪಿಂದ ಓವರ್ ಹೆಡ್ ಟ್ಯಾಂಕಿಗೆ ನೀರು ಹೋಗಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಗಳು ಆಗಬಹುದು, ಮೆಜಾರಿಟಿ ಪ್ರಾಬ್ಲಮ್ ಏನೆಲ್ಲ ಆಗಬಹುದು, ಮತ್ತು ಆ ಪ್ರಾಬ್ಲಮ್ ಆದಾಗ ಯಾರು ಜವಾಬ್ದಾರಿ ವಹಿಸ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.